Hello all, welcome to EduInfo. Today we are discussing about higher education. ಇದು 10th ಚಾಪ್ಟರ್ ಆಗಿರುತ್ತೆ ಕೆಸೆಟ್ ಅಥವಾ ನೆಟ್ ಜನರಲ್ ಪೇಪರ್ನಲ್ಲಿ. ಸೊ ಲೆಟ್ಸ್ ಡಿಸ್ಕಸ್ ಆಸ್ ಮಚ್ as possible. Higher education system. Education, it's a Latin word which includes three words: educare, educio, educantum. Educare means to bring up, educio means to drag out, educantum to grow. These meanings also you have to remember. ಈ ಮೀನಿಂಗ್ಸ್ಗಳನ್ನು ಸಹ ಕೇಳೋ ಚಾನ್ಸಸ್ ಇದೆ ಆ್ಯಂಡ್ ಕೇಳಿದ್ದಾರೆ ಕೂಡ. ಫಾದರ್ ಆಫ್ ಎಜುಕೇಷನ್ ಹೊರಾಸ್ ಮ್ಯಾನ್. Definitions of education. Few definitions I have mentioned here. You have to remember these definitions. ಫುಲ್ ಡೆಫಿನಿಷನ್ ಗೊತ್ತಿಲ್ಲ ಅಂದ್ರೂ ಒಂದು ಕೀವರ್ಡ್ ಆದರೂ ನೆನಪಿರಬೇಕು. ಸ್ವಾಮಿ ವಿವೇಕಾನಂದ ಮ್ಯಾನಿಫೆಸ್ಟೇಷನ್, ಲೈಕ್ ಗಾಂಧೀಜಿ ಆಲ್ ಅರೌಂಡ್, ಆ್ಯಂಡ್ ಅರಿಸ್ಟಾಟಲ್, ಯುಡಾಮನಿಕ್, ಲೈಕ್ ದಟ್, ಪ್ಲೇಟೋ, justice, social justice, and individual justice. Like this keywords you have to remember at least. Next, here few definitions are there. Pestology, John Dewey, and B.R. Ambedkar, Rabindranath Tagore, Socrates, and Abdul Kalam. So like that you have to keep a few keywords in your mind. Okay. ಡೆಫಿನಿಷನ್ ಕೊಟ್ಟು ಆಪ್ಷನಲ್ಲಿ ಈ ಹೆಸರುಗಳನ್ನ ಕೊಡೋ ಚಾನ್ಸಸ್ ಇರುತ್ತೆ. ದೆನ್ ಎಜುಕೇಷನ್ ಇನ್ ಏನ್ಷಿಯಂಟ್ ಇಂಡಿಯಾ. ಏನ್ಷಿಯಂಟ್ ಇಂಡಿಯಾದಲ್ಲಿ ಎಜುಕೇಷನ್ ಹೇಗಿತ್ತು, ಯಾವ್ಯಾವ ಸಿಸ್ಟಮ್ ಇತ್ತು ಅಂತ ನೋಡೋಣ. ಫಸ್ಟ್ಲಿ ವೇದಿಕ್ ಎಜುಕೇಷನ್. ಸೊ ವೇದಿಕ್ ಎಜುಕೇಷನ್ ಸಿಸ್ಟಮ್ ಇಟ್ ಈಸ್ ಇಂಡಿಯಾಸ್ ಫಸ್ಟ್ ಎಜುಕೇಷನ್ ಸಿಸ್ಟಮ್ ಅಂತಾನೆ ಹೇಳ್ಬೋದು. ವೇದ ಮೀನ್ಸ್ ಇಟ್ ಈಸ್ ನಾಟ್ ವಿದ್, ಇಟ್ ಈಸ್ ಆ್ಯಕ್ಚುಲಿ ವೇದ. ವೇದ ಅಂದರೆ ನಾಲೆಡ್ಜ್ ಅಂತ ಅರ್ಥ. ಇಟ್ ಈಸ್ ಎ ಸಾಂಸ್ಕ್ರಿತ್ ವರ್ಡ್. ಟೀಚರ್ಸ್ನ ಗುರು ಅಂತ ಕರಿತಾ ಇದ್ರು. 4 ವೇದಾಸ್ ಇದೆ, 18 ಪುರಾಣಸ್ ಇದೆ, ಉಪನಿಷತ್ 108 ಉಪನಿಷತ್ಗಳಿವೆ. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಬಂದು ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜಲ್ಲಿ ಟೀಚ್ ಮಾಡ್ತಾ ಇದ್ರಪ್ಪ ಅಂದರೆ ಸಂಸ್ಕೃತ. ಮೆಥಡ್ ಆಫ್ ಟೀಚಿಂಗ್, ನಾಟ್ ಮೆಥಡ್ ಆಫ್ ಟೀಚಿಂಗ್. ಸೊ ಹಿಯರ್ ನಾಲೆಡ್ಜಲ್ಲಿ 2 ವಿಧ ಇದೆ, ಪರವೇದ ಆ್ಯಂಡ್ ಅಪರವೇದ. ಪರವೇದ ಅಂದರೆ ಹೈಯೆಸ್ಟ್ ಸ್ಪಿರಿಚುಯಾಲಿಟಿ ಇಂಟ್ರೊಡ್ಯೂಸಿಂಗ್ ಟು ಗಾಡ್. ಓಕೆ. ಅಪರವೇದ ಅಂದರೆ ಮೆಟೀರಿಯಲಿಸ್ಟಿಕ್ ಲೈಫ್, ಲೈಕ್ ಲೌಕಿಕ ಜೀವನ. ಓಕೆ. ಆಬ್ಜೆಕ್ಟಿವ್ಸ್ ಆಫ್ ವೇದಿಕ್ ಸಿಸ್ಟಮ್: ಮೋಕ್ಷ ಪಡೆಯೋದು ಆರ್ ಸಾಲ್ವೇಷನ್ ಆಫ್ ಲೈಫ್, ಕ್ಯಾರೆಕ್ಟರ್ ಡೆವಲಪ್ಮೆಂಟ್, ಸೆಲ್ಫ್ ರಿಯಲೈಸೇಷನ್, ಲಿಬರೇಷನ್ ಫ್ರಮ್ ಸಂಸಾರ, and ಚಿತ್ರವೃತ್ತಿ ನಿರುದ್ಧ means control of mind. Okay. Then Gurukul system 12 years. ವಿದ್ಯಾರಂಭ 5 years ಇದ್ದಾಗ ವಿದ್ಯಾರಂಭ ಆಗ್ತಿತ್ತು. ಉಪನಯನ 8ನೇ ವಯಸ್ಸಿನಲ್ಲಿ ಉಪನಯನ ಆಗ್ತಿತ್ತು ಬ್ರಾಹ್ಮಣಸ್ಗೆ. ದೆನ್ ಫಸ್ಟಿಗೆ ಇಲ್ಲಿ ಆಚಾರ್ಯ ಅಂತ ಕರಿತಾ ಇದ್ರು ಟೀಚರ್ಸ್ನ. ಟೀಚರ್ಸ್ ಆರ್ ರೆಫರ್ಡ್ ಆಸ್ Acharya firstly, then after that Upadhyaya. Order wise you have to remember. Next Charakas, next Guru, after that Shikshak. Okay. 6 ವೇದಾಂಗಸ್ ಇರುತ್ತೆ: ಕಲ್ಪ, ಛಂದಸ್, ನಿರುಕ್ತ, ವ್ಯಾಕಥಾನ್, ಶಿಕ್ಷಾ, ಜ್ಯೋತಿಷಿ. ಉಪನಯನ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಆಫ್ ಫಾರ್ಮಲ್ ಎಜುಕೇಷನ್ ಸ್ಟಾರ್ಟ್ ಮಾಡೋದು ಇನ್ನು ಗುರುಕುಲದಲ್ಲಿ. ಗುರುಕುಲ ಅಂತ ಹೇಳಿದ್ರೆ ಇವಾಗ ಏನು ನಾವು ಸ್ಕೂಲ್ ಅಂತ ಕರಿತೀವೋ, ಸೊ ದಟ್ ಟೈಮ್ ದೇ ವರ್ ಕಾಲಿಂಗ್ ಇಟ್ ಆಸ್ ಗುರುಕುಲ. ಟೀಚಿಂಗ್ ಮೆಥಡ್ಸ್, ಸ್ಟೋರಿ ಟೆಲ್ಲಿಂಗ್ಸ್. ಟೀಚಿಂಗ್ ಮೆಥಡ್ಸ್ ಏನೇನಪ್ಪ ಇತ್ತು ಅಂದರೆ ಸ್ಟೋರಿ ಟೆಲ್ಲಿಂಗ್ ಮತ್ತು ಮೆಮರೈಸೇಷನ್ ಇರ್ತಾ ಇತ್ತು, ಮತ್ತು ಡಿಸ್ಕಷನ್ ಮೂಲಕನೂ ಕಲಿಸ್ತಾ ಇದ್ರು. ಓಕೆ. ದೆನ್ ಫಿಲಾಸಫಿ ಏನಿತ್ತು ಗುರುಕುಲದಲ್ಲಿ ಅಂದರೆ ನಿಧಿಧ್ಯಾಸನ. ದೇರ್ ಆರ್ 3 ಫಿಲಾಸಫೀಸ್. ನಿಧಿಧ್ಯಾಸನ ಅಂದರೆ ರಿಫ್ಲೆಕ್ಟಿಂಗ್ ದೆಮ್ಸೆಲ್ಫ್, ವಿಚ್ ಮೀನ್ಸ್ ನೋಯಿಂಗ್ ಅಬೌಟ್ ದೆಮ್ಸೆಲ್ಫ್. ಓಕೆ. ಅವ್ರ ಬಗ್ಗೆ ಅವರೇ ತಿಳ್ಕೊಳ್ಳೋದು. ಸ್ಮೃತಿ ಅಂದರೆ ಮೆಮೊರಿ, ಶ್ರುತಿ ಲಿಸನಿಂಗ್.
ಮತ್ತೆ ಗುರುಕುಲದಲ್ಲಿ ರಿಟರ್ನ್ ಎಕ್ಸಾಮ್ಸ್ ಇರ್ತಾ ಇರಲಿಲ್ಲ, ಓರಲ್ ಎಕ್ಸಾಮ್ ಇರ್ತಾ ಇತ್ತು. ದೀಸ್ ಆರ್ ದ ಫ್ಯೂ ಟರ್ಮ್ಸ್ ವಿಚ್ ಯು ಹ್ಯಾವ್ ಟು ನೋ. ಸಮವರ್ತನ ಅಂತ ಹೇಳಿದ್ರೆ ಗ್ರಾಜ್ಯುಯೇಟ್ ಸೆರೆಮನಿ ಅಂತ ಹೇಳಿ. ಬ್ರಹ್ಮಚಾರಿಣ ಸ್ಟೂಡೆಂಟಿಗೆ ಬ್ರಹ್ಮಚಾರಿಣ ಅಂತ ಕರಿತಾ ಇದ್ರು. ದ್ವಿಜಿ ಅಂದರೆ ಸೆಕೆಂಡ್ ಬರ್ತ್ ಆಫ್ ದಿ ಸ್ಟೂಡೆಂಟ್. ಸ್ನಾತಕ ಗ್ರಾಜ್ಯುಯೇಟ್. ಓಕೆ. ದೆನ್ ಗೃಹಸ್ಥ 12 ಇಯರ್ಸಿಗೆ ಗ್ರಾಜ್ಯುಯೇಟ್ ಅಂತ ಹೇಳಿದ್ರೆ 24ಗೆ 12 ಇಯರ್ಸಿಗೆ ಗ್ರಾಜ್ಯುಯೇಟ್ ಮತ್ತು ಒನ್ ವೇದ ದೆನ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. 24 ಇಯರ್ಸಿಗೆ 2 ವೇದ ವಾಸು ಅಂತ ಕರಿತಾ ಇದ್ರು. ದಟ್ ಈಸ್ VASUE. ಓಕೆ. ಸೊ ವಾಸು ಅಂತ ಕರಿತಾ ಇದ್ರು. ದೆನ್ 36 ಇಯರ್ಸಿಗೆ 3 ವೇದ ಕಂಪ್ಲೀಟ್ ಆಗ್ತಾ ಇತ್ತು, ರುದ್ರ. 48 ಇಯರ್ಸಿಗೆ 4 ವೇದಾಸ್. ದೆನ್ ದಟ್ ಈಸ್ ಆದಿತ್ಯ. ಓಕೆ. ನೆಕ್ಸ್ಟ್ ಅಗ್ರ ಶಿಷ್ಯ ಅಂದರೆ ಸೀನಿಯರ್ ಸ್ಟೂಡೆಂಟ್ ಆ್ಯಂಡ್ ಇಂಟೆಲಿಜೆಂಟ್ ಸ್ಟೂಡೆಂಟ್ ಅಂತ ಅರ್ಥ. ದೆನ್ ಯಾವ್ಯಾವ ಸಬ್ಜೆಕ್ಟ್ನ ಹೇಳ್ತಿರ್ತಾ ಇದ್ರು ವೇದಿಕ್ ಎಜುಕೇಷನಲ್ಲಿ ಅಂದರೆ ಅರ್ಥಶಾಸ್ತ್ರ, ಮೀಮಾಂಸಾ ಅಂದರೆ ಇಂಟರ್ಪ್ರಿಟೇಷನ್ ಟು ನೋ ಆ್ಯಂಡ್ ಅನ್ವಿಸಿಕಿ, ಲಾಜಿಕಲ್ ರೀಸನಿಂಗ್ ಅಥವಾ ಎನ್ಕ್ವೈರಿ, ವಾರ್ತಾ, ಅಗ್ರಿಕಲ್ಚರ್, ಟ್ರೇಡ್, ಕಾಮರ್ಸ್, ಅನಿಮಲ್ ಹಸ್ಬೆಂಡ್ರಿ, ಶಿಲ್ಪಶಾಸ್ತ್ರ ಅಂದರೆ ಆರ್ಕಿಟೆಕ್ಚರ್, ಧನುರ್ವಿದ್ಯಾ, ಆರ್ಚರಿ, ಕ್ರೀಡಾ, ಫಿಸಿಕಲ್ ಎಜುಕೇಷನ್, PE. ದೆನ್ ಯೋಗ ಸಾಧನ, ಲಾ, ಮೆಡಿಸನ್, ಜುವೆಲ್ ಮೇಕಿಂಗ್, ಡ್ಯಾನ್ಸ್, ಮ್ಯೂಸಿಕ್, ಇದೆಲ್ಲ ಸಬ್ಜೆಕ್ಟ್ಸ್ನ ವೇದಿಕ್ ಸಿಸ್ಟಮಲ್ಲಿ ಹೇಳ್ಕೊಡ್ತಾ ಇರ್ತಾರೆ. ದೆನ್ ಬುದ್ಧಿಸ್ಟ್ ಎಜುಕೇಷನ್ ಸಿಸ್ಟಮ್. ಆಫ್ಟರ್ ವೇದಿಕ್ ಎಜುಕೇಷನ್ ಸಿಸ್ಟಮ್ ದೇ ಸ್ಟಾರ್ಟ್ ಬುದ್ಧಿಸ್ಟ್ ಎಜುಕೇಷನ್ ಸಿಸ್ಟಮ್. ಈ ಬುದ್ಧಿಸ್ಟ್ ಎಜುಕೇಷನ್ ಸಿಸ್ಟಮಲ್ಲಿ ಗೌತಮ ಬುದ್ಧನ ಪ್ರಿನ್ಸಿಪಲ್ಸ್ ಏನಿರುತ್ತೆ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಪ್ರಿನ್ಸಿಪಲ್ಸ್ ಅಥವಾ ಗೌತಮ ಬುದ್ಧನ ಟೀಚಿಂಗ್ಸ್ ಏನಿರುತ್ತೆ ಲೈಕ್ ಅಹಿಂಸಾ, ಆ ಒಂದು ಪ್ರಿನ್ಸಿಪಲ್ನ ಫಾಲೋ ಮಾಡ್ತಾ ಇರ್ತಾರೆ. ಇದರ ಮೇನ್ ಆಬ್ಜೆಕ್ಟಿವ್ಸ್ ಅಂದರೆ ಉದ್ದೇಶ ಬಂದು ಮೋಕ್ಷ ಪಡೆಯೋದು. ದೆನ್ ನಿರ್ವಾಣ, ಕ್ಯಾರೆಕ್ಟರ್ ಪ್ಯೂರಿಟಿ ಆ್ಯಂಡ್ ಸರ್ಚ್ ಫಾರ್ ಟ್ರೂತ್, ಫ್ರೀ ಫ್ರಮ್ ಆಲ್ ಮೆಟೀರಿಯಲಿಸ್ಟಿಕ್ ಲೈಫ್. ಓಕೆ. ಇನ್ ವೇದ ಆಬ್ಜೆಕ್ಟಿವ್ಸ್ ಬಂದು ವೇದಿಕ್ ಎಜುಕೇಷನಲ್ಲಿ ಮೋಕ್ಷ. ಸೊ ಇಲ್ಲಿ ನಿರ್ವಾಣ, ಕ್ಯಾರೆಕ್ಟರ್ ಪ್ಯೂರಿಟಿ, ಸರ್ಚ್ ಫಾರ್ ಟ್ರೂತ್, ಫ್ರೀ ಫ್ರಮ್ ಆಲ್ ಮೆಟೀರಿಯಲಿಸ್ಟಿಕ್ ಲೈಫ್ ಅಂದರೆ ಲೌಕಿಕ ಜೀವನದಿಂದ ಆಚೆ ಇರೋದು. ಓಕೆ. ಲೌಕಿಕ ಜೀವನನ ತ್ಯಜಿಸೋದು, ಮೆಟೀರಿಯಲಿಸ್ಟಿಕ್ ಲೈಫ್. ಓಕೆ. ಸಿಸ್ಟಮ್ ಒಂದು ಓಪನ್ ಅಡ್ಮಿಷನ್ ಫಾರ್ ಆಲ್, ಎಲ್ರಿಗೂ ಓಪನ್ ಅಡ್ಮಿಷನ್ ಇರ್ತಾ ಇತ್ತು. 22 ಇಯರ್ಸ್ ಅಲ್ಲಿ ಸ್ಟೂಡೆಂಟ್ಸ್ ಕಲಿತಾ ಇದ್ರು. ಅದರಲ್ಲಿ 12 ಇಯರ್ಸ್ವರೆಗೆ ಪಬ್ಬಜ ಅಂತ ಹೇಳ್ತಾ ಇದ್ರು. ಆಫ್ಟರ್ 10 ಇಯರ್ಸ್ ಉಪಸಂಪದ. ಓಕೆ. ದೆನ್ ಬುದ್ಧಿಸಮ್ ಅಲ್ಲಿ 2 ರೀತಿಯ ಟೀಚಿಂಗ್ಸ್ ಇತ್ತು. ದಟ್ ಈಸ್ ಮಹಾಯಾನ, ಹೀನಯಾನ, 2 ಗ್ರೂಪ್ ಇತ್ತು. ಸೊ ಈ ಮಹಾಯಾನ ಅಂದರೆ ಪೀಪಲ್ ಹೂ ವಿಲ್ ವರ್ಷಿಪ್ ಐಡೋಲ್ ವರ್ಷಿಪ್ ಅಂದರೆ ಬುದ್ಧನ ಮೂರ್ತಿಯನ್ನ, ಐಡೋಲ್ ಅಂತ ಹೇಳಿದ್ರೆ ಮೂರ್ತಿಯನ್ನ ಪೂಜೆ ಮಾಡೋದು. ಓಕೆ. ದಟ್ ಈಸ್ ಐಡೋಲ್ ವರ್ಷಿಪ್, ಮಹಾಯಾನ ಅಂತ ಕರಿತಾ ಇದ್ರು. ಹೀನಯಾನ ಅಂದರೆ ಬುದ್ಧನ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡೋದು, ಪ್ರಿನ್ಸಿಪಲ್ಸ್ ಮತ್ತು ಟೀಚಿಂಗ್ನ ಫಾಲೋ ಮಾಡೋದು. ಓಕೆ. ಅವರನ್ನ ಹೀನಯಾನ ಅಂತ ಕರಿತಾ ಇದ್ರು. ಸೊ ವೇದಿಕ್ ಎಜುಕೇಷನಲ್ಲಿ ದೇ ವರ್ ಯೂಸಿಂಗ್ ಸಾಂಸ್ಕ್ರಿತ್ ಲ್ಯಾಂಗ್ವೇಜ್. ಇಲ್ಲಿ ಪಾಳಿ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ರು. ದೆನ್ ವಿಹಾರ ಅಂತ ಹೇಳಿದ್ರೆ ಪ್ಲೇಸ್ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್. ಲೈಕ್ ಗುರುಕುಲ ಅಂತ ಏನು ಹೇಳ್ತೀವಿ ವೇದಿಕ್ ಪೀರಿಯಡಲ್ಲಿ, ಅದೇ ಥರ ಇಲ್ಲಿ ವಿಹಾರ ಅಂತ ಕರೀತಾ ಇದ್ರು. ಪಾಳಿ ಲ್ಯಾಂಗ್ವೇಜ್ ಆ್ಯಂಡ್ ವಿಹಾರ. ಚೈಲ್ಡ್ ಸ್ಟಾರ್ಟ್ಸ್ ಇಸ್ ಎಜುಕೇಷನ್ ಅಟ್ ದಿ ಏಜ್ ಆಫ್ 8 ಇಯರ್ಸ್. 8 ಇಯರ್ಸ್ ಬಂದಾಗ
students start to learn or start the education. Okay, monk. After education students become monk. Okay, men ಆಗಿದ್ರೆ ಭಿಕ್ಷುಸ್ ಅಂತ ಕರಿತಾ ಇದ್ರು, ವುಮೆನ್ ಮಾಂಕ್ ಆಗಿದ್ರೆ ಉಪಸಿಕಾಸ್ ಅಂತ ಕರೀತಾರೆ. ಓಕೆ, ದೆನ್ ಬುದ್ಧಿಸ್ಟ್ ಕೌನ್ಸಿಲ್. 4 ಬುದ್ಧಿಸ್ಟ್ ಕೌನ್ಸಿಲ್ ಇದಾವೆ. ರಾಜ್ಯಗೃಹ, ವೈಶಾಲಿ, ಪಟಲಿಪುತ್ರ, ಕಾಶ್ಮೀರ್. ಓಕೆ, ದೀಸ್ ಆರ್ ದ 4 ಬುದ್ಧಿಸ್ಟ್ ಕೌನ್ಸಿಲ್ಸ್. ಜೈನಿಸಂ 6th ಸೆಂಚುರಿನಲ್ಲಿ ಇದ್ದಂತಹ ಒಂದು ಎಜುಕೇಶನ್ ಸಿಸ್ಟಮ್. ಇಲ್ಲಿ ವರ್ಧನ್ ಮಹಾವೀರ ಟೀಚಿಂಗ್ನ ಫಾಲೋ ಮಾಡ್ತಾ ಇದ್ರು. ಸೊ 24 ತೀರ್ಥಂಕರಸಲ್ಲಿ ಫಸ್ಟ್ನೇವನು ರಿಷಭನಾಥ. ಈ ವರ್ಧನ್ ಮಹಾವೀರ 24th ತೀರ್ಥಂಕರ. ಓಕೆ, ದೆನ್ ಆಬ್ಜೆಕ್ಟಿವ್ಸ್ ಬಂದು ಅಟೈನ್ಮೆಂಟ್ ಆಫ್ ಲಿಬರೇಷನ್ ಮೀನ್ಸ್ ಮೋಕ್ಷ ಪಡೆಯೋದು. ಓಕೆ, is the objective. And universal education through ಮದರ್ ಟಂಗ್ ಅಲ್ಲೇನೆ ಒಂದು ವಿದ್ಯಾಭ್ಯಾಸ ಕೊಡಿಸೋದು. ಮತ್ತೆ ರೈಟಿಂಗ್ ಸಿಸ್ಟಮ್ ಫಸ್ಟಿಗೆ ಸ್ಟಾರ್ಟ್ ಆಗಿದ್ದು ಈ ಜೈನಿಸಂ ಎಜುಕೇಶನ್ ಸಿಸ್ಟಮ್ನಲ್ಲೇನೆ. ರಿಮೆಂಬರ್ ದಿಸ್. ಅಂಡ್ ಸೈಂಟಿಫಿಕ್ ಟೀಚಿಂಗ್ ಇರ್ತಾ ಇತ್ತು, ಡಿಬೇಟ್ ಮೂಲಕ ಮತ್ತೆ ಡಿಸ್ಕಷನ್ ಮೂಲಕ ಕಲಿಸ್ತಾ ಇದ್ರು. ಓಕೆ, ದೆನ್ ಸಮಯವ ಸೂತ್ರಾಸ್. ದೇರ್ ಆರ್ 64 ಸಮಯವ ಸೂತ್ರಾಸ್ ಅಂಡ್ ಪ್ರಜ್ಞಾಪರ ಸೂತ್ರ. ಪ್ರಜ್ಞಾಪರ ಸೂತ್ರಾಸ್ ಬಂದು 12 ಇರ್ತಾ ಇತ್ತು. 3 ಆಸ್ಪೆಕ್ಟ್ಸ್ ಆಫ್ ಜೈನಿಸಮ್. ಅನೇಕಂತವಾದ ಮೀನ್ಸ್ ಇನ್ಫೈನಿಟಿವ್. ಸಯಾದವಾದ, ಈ ವರ್ಡ್ಸ್ ಮತ್ತೆ ಮೀನಿಂಗ್ಸ್ ಗೊತ್ತಿರಬೇಕು. ಕಂಡೀಷನ್ಸ್. ನಯವಾದ ಅಂದ್ರೆ ವ್ಯೂ ಪಾಯಿಂಟ್. ಓಕೆ, 3 ರತ್ನ. ಅದು ಯಾವ್ದ್ಯಾವ್ದಪ್ಪ ಅಂದ್ರೆ ಫೇತ್, ನಾಲೆಡ್ಜ್ ಅಂಡ್ ಆಕ್ಷನ್ ಇನ್ ಜೈನಿಸಮ್. ಇದರಲ್ಲೂ ಕೂಡ 2 ಥರ ಗ್ರೂಪ್ ಇತ್ತು, ಅಗಮ್, ನಾನ್ ಅಗಮ್. ಅಗಮ ಅಂದರೆ ಫಾಲೋಯಿಂಗ್ ಪ್ರಿನ್ಸಿಪಲ್ಸ್ ಆಫ್ ವರ್ಧನ್ ಮಹಾವೀರ್. ವರ್ಧನ್ ಮಹಾವೀರನ ಒಂದು ಟೀಚಿಂಗ್ನ ಫಾಲೋ ಮಾಡ್ತಾ ಇರ್ತಕ್ಕಂಥ ಗ್ರೂಪು. ದೆನ್ ದೇ ವಿಲ್ ಫಾಲೋ ಟೀಚಿಂಗ್ಸ್ ಆರ್ ಪ್ರಿನ್ಸಿಪಲ್ಸ್ ಆಫ್ ವರ್ಧನ್ ಮಹಾವೀರ್. ನಾನ್ ಅಗಮ್ ಅಂತ ಅಂದರೆ ಅದನ್ನ ಎಕ್ಸ್ಪ್ಲೈನ್ ಮಾಡೋದು. ವರ್ಧನ್ ಮಹಾವೀರ್ ಟೀಚಿಂಗ್ ಏನಿದೆ, ಪ್ರಿನ್ಸಿಪಲ್ಸ್ ಏನಿದೆ ಅದನ್ನು ಬೇರೆಯವರಿಗೆ ಎಕ್ಸ್ಪ್ಲೈನ್ ಮಾಡೋದು ಅಥವಾ ಟ್ರಾನ್ಸ್ಲೇಟ್ ಮಾಡೋದು ಅದನ್ನು ಅವರ ಭಾಷೆಗೆ. ಲೈಕ್ ಹ್ಯುಯನ್ ಸಾಂಗ್ ಅಂತ ಚೈನೀಸ್ ಟ್ರಾವೆಲರ್ ಇವರು. ಸೊ ಇವರು ಮೊದಲ ಬಾರಿಗೆ ವರ್ಧನ್ ಮಹಾವೀರ್ ಟೀಚಿಂಗ್ಸ್ನ ಟ್ರಾನ್ಸ್ಲೇಟ್ ಮಾಡ್ತಾರೆ. ದೋಸ್ ಆರ್ ಕಾಲ್ಡ್ ನಾನ್ ಅಗಮ್. 5 ಪ್ರಿನ್ಸಿಪಲ್ಸ್ ಇರುತ್ತೆ. ದೇರ್ ಆರ್ 5 ಪ್ರಿನ್ಸಿಪಲ್ಸ್ ಇನ್ ಜೈನಿಸಮ್. ದಟ್ ಈಸ್ ನಾನ್ ವೈಲೆನ್ಸ್ ಅಂದರೆ ಅಹಿಂಸಾ, ಟ್ರೂತ್ ಸತ್ಯ, ಆಸ್ತೇಹ ಡು ನಾಟ್ ಸ್ಟೀಲ್ ಕದಿಬಾರ್ದು ಅಂತ ಹೇಳಿ, ಅಪಾರಿಗ್ರಹ, ದೆನ್ ಬ್ರಹ್ಮಚಾರ. ಓಕೆ, ದೀಸ್ ಆರ್ ದ 5 ಪ್ರಿನ್ಸಿಪಲ್ಸ್ ಆಫ್ ಜೈನಿಸಮ್ ಎಜುಕೇಶನ್. ನೆಕ್ಸ್ಟ್ ಸೂತ್ರ ಎಜುಕೇಶನ್. ಈ ಸೂತ್ರ ಎಜುಕೇಶನ್ ಏನಿದೆ ಇದು ವೇದಿಕ್ ಸಿಸ್ಟಮ್ನ ಫಾಲೋ ಮಾಡುತ್ತೆ. ಡಿಪೆಂಡೆಂಟ್ ಆನ್ ವೇದಾಂಗಾಸ್. ಸೂತ್ರ ಅಂದರೆ ರೂಲ್ಸ್ ಅಂತ ಹೇಳಿ. ಲ್ಯಾಂಗ್ವೇಜ್, ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ರು ಅಂದರೆ ಸಾಂಸ್ಕ್ರಿತ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ರು. ದೆನ್ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ ಬಗ್ಗೆ ಹೇಳ್ಕೊಡ್ತಿದ್ರು ಅಂದರೆ ಮಿಲಿಟರಿ ಮತ್ತು ಸೆಲ್ಫ್ ಡಿಫೆನ್ಸ್. ಮೆಥಡ್ಸ್ ಆಫ್ ಟೀಚಿಂಗ್, ಮೆಮೊರೈಸೇಷನ್ ಆಕ್ಟಿವಿಟೀಸ್ ಆ್ಯಂಡ್ 6 ಡಿವಿಷನ್ ಆಫ್ ಸೂತ್ರಾಸ್ ಇರ್ತಿತ್ತು. ಯಾವ್ಯಾವುದಂದರೆ ಸಂಖ್ಯಾ ಸೂತ್ರ ಬೈ ಕಪಿಲ. ದೀಸ್ ಆರ್ ದ ನೇಮ್ಸ್. ಓಕೆ, ದೆನ್ ಯೋಗ ಪತಂಜಲಿ ಆ್ಯಂಡ್ ನ್ಯಾಯ ಸೂತ್ರ ಗೌತಮ, ವೈಶೇಷಿಕ ಸೂತ್ರ ಕನಾದ, ಕರಂಪೂರ್ವ ಮೀಮಾಂಸ ಜೈನಿನಿ, ದೆನ್ ವೇದಾಂತ ಸೂತ್ರ ಬದರಾಯನ್. ಸೊ ದೀಸ್ ಆರ್ ದ 6 philosophies of Sutra education. Then Muslim education, also called as medieval education. ಮಿಡೈವಲ್ ಎಜುಕೇಷನ್ ಅಂತಲೂ ಕರೀತಾರೆ. ಮುಸ್ಲಿಂ ಎಜುಕೇಷನ್ ಫೌಂಡರ್ ಬಂದು ಮೊಹಮ್ಮದ್ ಪೈಗಂಬರ. ಆ್ಯಂಡ್ ಇಸ್ಲಾಂ ಎಜುಕೇಷನ್ ಅಂತಲೂ ಕರೀತಾರೆ ಇದನ್ನು. ಇದು ಆಫ್ಟರ್ ಕ್ರೈಸ್ಟ್ 1206ರಲ್ಲಿ ಸ್ಟಾರ್ಟ್ ಆಗಿದ್ದು.
ದೆನ್ ಲ್ಯಾಂಗ್ವೇಜ್ ಯಾವ್ದ್ಯಾವ್ದು ಯೂಸ್ ಮಾಡ್ತಿದ್ರು ಅಂದರೆ ಅರಬಿಕ್ ಲ್ಯಾಂಗ್ವೇಜ್ ಆ್ಯಂಡ್ ಪರ್ಷಿಯನ್ ಲ್ಯಾಂಗ್ವೇಜ್. ಈ ಒಂದು ಮುಸ್ಲಿಂ ಎಜುಕೇಷನ್ ಸ್ಟಾರ್ಟ್ ಆಗಿದ್ದು ಅರಬ್ ಮತ್ತು ಸೆಂಟ್ರಲ್ ಏಷ್ಯಾ ಪೀಪಲಿಂದ. ದೆನ್ ಆಬ್ಜೆಕ್ಟಿವ್ಸ್ ಏನಪ್ಪ ಅಂದರೆ, ಉದ್ದೇಶ ಏನು ಈ ಮುಸ್ಲಿಂ ಎಜುಕೇಷನ್ ಅಂದರೆ, ಹೋಲಿ ಕುರಾನ್ನ ಅರ್ಥ ಮಾಡ್ಕೊಳ್ಳೋದು, ಟು ಅಂಡರ್ಸ್ಟ್ಯಾಂಡ್ ಹೋಲಿ ಕುರಾನ್, ಸ್ಪ್ರೆಡ್ ಇಸ್ಲಾಂ ಧರ್ಮನ ಸ್ಪ್ರೆಡ್ ಮಾಡೋದು. ಸಾಲ್ವೇಷನ್ ಮೀನ್ಸ್ ಯು ನೋ ದಟ್, ಸಾಲ್ವೇಷನ್ ಅಂದರೆ ಮೋಕ್ಷ ಪಡೆಯೋದು. ದೆನ್ ನಾಲೆಡ್ಜ್ ಗೇನ್ ಮಾಡೋದು. 1806ರಿಂದ 1858ರವರೆಗೆ ಈ ಮಿಡೈವಲ್ ಎಜುಕೇಷನ್ ಅವ್ರ ಮುಸ್ಲಿಂ ಎಜುಕೇಷನ್ ಇರುತ್ತೆ. ದೆನ್ ಪ್ರೈಮರಿ ಸ್ಕೂಲ್ ಮಕ್ತಾಬ್ ಅಂತ ಹೇಳ್ತಾರೆ. ಖಾನ್ಗಾಹೆ ಓನ್ಲಿ ಮುಸ್ಲಿಂ ಸ್ಟೂಡೆಂಟ್ಸ್ ಕಲಿಯುವಂಥದ್ದು. ದರ್ಗಾ ಕುರಾನ್ ಓನ್ಲಿ ಅಬೌಟ್ ಹೋಲಿ ಕುರಾನ್. ನೆಕ್ಸ್ಟ್ ಜನಿಯಾ ಯೂನಿವರ್ಸಿಟಿ, ಪ್ಲೇಸ್ ಆಫ್ ಹೈಯರ್ ಲರ್ನಿಂಗ್ ಇನ್ ಮದ್ರಾಸಲ್ಲಿ ಸ್ಟಾರ್ಟ್ ಆಗಿದ್ದು. ಪಾರ್ಸಿ ಸ್ಕೂಲ್, ಪರ್ಷಿಯನ್ ಲ್ಯಾಂಗ್ವೇಜ್, ಅರಬಿಕ್ ಸ್ಕೂಲ್ ಫಾರ್ ಓನ್ಲಿ ಇಂಟೆಲಿಜೆಂಟ್ ಸ್ಟೂಡೆಂಟ್. ದೆನ್ ಮುಸ್ಲಿಮ್ಸ್ ವರ್ ಸ್ಟಾರ್ಟೆಡ್ ಫಾರ್ಮಲ್ ಎಜುಕೇಷನ್ ಫಾರ್ ದ ಫಸ್ಟ್ ಟೈಮ್. ಸೊ ರೈಟಿಂಗ್ ಎಜುಕೇಷನ್ ಜೈನಿಸಮ್ ಸ್ಟಾರ್ಟ್ ಮಾಡಿದ್ದು. ಫಸ್ಟಿಗೆ ರಿಟರ್ನ್ ಎಕ್ಸಾಮ್ಸ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು, ಅಥವಾ ರೈಟಿಂಗ್ನ ಸ್ಟಾರ್ಟ್ ಮಾಡಿದ್ದು ನಮಗೆ ಜೈನಿಸಮಲ್ಲಿ. ಓಕೆ, ಫಾರ್ ದಿ ಫಸ್ಟ್ ಟೈಮ್. ಆ್ಯಂಡ್ ಫಾರ್ ದಿ ಫಸ್ಟ್ ಟೈಮ್ ಫಾರ್ಮಲ್ ಎಜುಕೇಷನ್ ಅಂತ ಸ್ಟಾರ್ಟ್ ಮಾಡಿದ್ದು ಈ ಮುಸ್ಲಿಂ ಎಜುಕೇಷನಲ್ಲಿ. ಏನ್ಷಿಯಂಟ್ ಇಂಡಿಯಾದಲ್ಲಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಯಾವ್ಯಾವ್ದಿತ್ತು ನೋಡೋಣ. ತಕ್ಷಶಿಲಾ ಯೂನಿವರ್ಸಿಟಿ ಅಥವಾ ತಕ್ಷಶಿಲಾ ಅಂತಲೂ ಹೇಳ್ತಾರೆ. ತಕ್ಷಶಿಲಾ ಮೀನ್ಸ್ ವಿಚ್ ಈಸ್ ತಾಲೂಕ್ ಅಂತಲೇ ಹೇಳ್ಬೋದು. ಪಾಕಿಸ್ತಾನದ ಒಂದು ಪಂಜಾಬ್ ಅನ್ನೋ ಒಂದು ಸ್ಟೇಟಲ್ಲಿ ಇರ್ತಕ್ಕಂಥ ಒಂದು ತಾಲೂಕು ಇದು. ಸೊ ಈ ಯೂನಿವರ್ಸಿಟಿ ತುಂಬ ಫೇಮಸ್ ಆಗಿದ್ದು ಮೆಡಿಸನ್ನಿಗೆ. ದೆನ್ ವರ್ಲ್ಡ್ಸ್ ಫಸ್ಟ್ ಯೂನಿವರ್ಸಿಟಿ, ವರ್ಲ್ಡಲ್ಲೇ ಫಸ್ಟ್ ಯೂನಿವರ್ಸಿಟಿ ಅಂತ ಹೇಳ್ಬೋದು. ಎಬೋವ್ 16 ಇಯರ್ಸ್ ಆದಮೇಲೆ ಎಂಟ್ರೆನ್ಸ್ ಸಿಗ್ತಾ ಇತ್ತು. ದೆನ್ ಸ್ಟೂಡೆಂಟ್ಸ್ ಬಿಲಾಂಗ್ಸ್ ಟು ಬುದ್ಧಿಸ್ಟ್ ಆ್ಯಂಡ್ ಬ್ರಾಹ್ಮಣ ಒಂದು ಇದಕ್ಕೆ ಧರ್ಮಕ್ಕೆ ಸೇರಿದ ವಿದ್ಯಾರ್ಥಿಗಳು ಮತ್ತು ಬುದ್ಧಿಸ್ಟ್ ಅಲ್ಲಿ ಓದ್ತಾ ಇರ್ತಾರೆ, ಓದೋದಕ್ಕೆ ಅವಕಾಶ ಇರುತ್ತೆ. ಅಲೆಕ್ಸಾಂಡರ್ ಕಮಿಂಗ್ಹ್ಯಾಮ್, ಈ ಒಂದು ಯೂನಿವರ್ಸಿಟಿಯ ಫೌಂಡರ್ ಯಾರಪ್ಪ ಅಂದರೆ ಅಲೆಕ್ಸಾಂಡರ್ ಕಮಿಂಗ್ಹ್ಯಾಮ್. 19th ಸೆಂಚುರಿನಲ್ಲಿ ಫೌಂಡ್ ದಿಸ್ ಯೂನಿವರ್ಸಿಟಿ. ಇನ್ಫ್ಲೂಯೆನ್ಸ್ಡ್ ಬೈ ಗ್ರೀಕ್ ಆರ್ಕಿಟೆಕ್ಚರ್ ಇಂದ ಇನ್ಫ್ಲೂಯೆನ್ಸ್ ಆಗಿ ಇದನ್ನು ಬಿಲ್ಡ್ ಮಾಡ್ತಾರೆ. ಹ್ಯುಯಾನ್ ಸಾಂಗ್ ಅನ್ನೋನು ಇದನ್ನು ರೆಕಾರ್ಡ್ ಮಾಡ್ತಾನೆ. ಓಕೆ, ಯುನೆಸ್ಕೋ ಇದಕ್ಕೆ ವರ್ಲ್ಡ್ ಹೆರಿಟೇಜ್ ಅಂತ ಹೇಳಿ 1980ನಲ್ಲಿ ವರ್ಲ್ಡ್ ಹೆರಿಟೇಜ್ ಅಂತ ರೆಕಗ್ನೈಸ್ ಮಾಡಿದೆ, ವರ್ಲ್ಡ್ ಹೆರಿಟೇಜ್ ಬಿಲ್ಡಿಂಗ್ ಅಂತ ಹೇಳಿ. ದೆನ್ ಟೀಚರ್ಸ್ ಯಾರ್ಯಾರಿದ್ರು ಈ ಒಂದು ತಕ್ಷಶಿಲಾ ಯೂನಿವರ್ಸಿಟಿನಲ್ಲಿ ಅಂದರೆ ಕೌಟಿಲ್ಯ, ಇನ್ನೊಂದು ಹೆಸರು ಚಾಣಕ್ಯ ಅಂತಲೂ ಹೇಳ್ಬೋದು. ಇವನು ಅರ್ಥಶಾಸ್ತ್ರ ಅನ್ನೋ ಒಂದು ಬುಕ್ನ ಬರೀತಾನೆ. ಪಾಣಿನಿ ಸಾಂಸ್ಕೃತ್ ಗ್ರಾಮರ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ, ಗ್ರಾಮರ್ ಟೀಚರ್ ಆಗಿರ್ತಾರೆ. ದೆನ್ ಕುಮಾರಲತಾ ಸೂತ್ರಾಂತಿತ ಸ್ಕೂಲ್ ಫೌಂಡರ್. ಓಕೆ, ಇವರು ಇಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ದೆನ್ ಸ್ಟೂಡೆಂಟ್ಸ್ ಯಾರ್ಯಾರು ಇರ್ತಾರೆ ಅಂದರೆ ಚರಕ ಸಂಹಿತ ಬುಕ್ ಬರೆದವರು ಚರಕ. ದೆನ್ ಚರಕನ ಫಾದರ್ ಆಫ್ ಮೆಡಿಸನ್ ಅಂತಲೂ ಹೇಳ್ತೀವಿ. ದೆನ್ ಅಂಗುಲಿಮಾಲ, ಡಿಸೈಪಲ್ ಆಫ್ ಬುದ್ಧ. ಅಂಗುಲಿಮಾಲ ಮತ್ತು ಬುದ್ಧ ಸ್ಟೋರಿ ಕೇಳೇ ಇರ್ತೀರಾ. ಸೊ ಈ ಅಂಗುಲಿಮಾಲ ಈ ಒಂದು ತಕ್ಷಶಿಲಾ ಯೂನಿವರ್ಸಿಟಿಯ ಸ್ಟೂಡೆಂಟ್ ಆಗಿರ್ತಾನೆ. ಓಕೆ, ಸ್ಟೂಡೆಂಟ್ ಇನ್ ತಕ್ಷಶಿಲಾ. ದಿಸ್ ಯೂನಿವರ್ಸಿಟಿ ಇನ್ ದ ಪೀರಿಯಡ್ ಆಫ್ ಚಂದ್ರಗುಪ್ತ ಮೌರ್ಯ ಯಾವಾಗ ರಾಜ ಆಗಿರ್ತಾನೋ ಸೊ ಅವನ ಒಂದು ಪೀರಿಯಡಲ್ಲಿ ಈ ಯೂನಿವರ್ಸಿಟಿ ಇರುತ್ತೆ. ಆಫ್ಟರ್ ದಟ್ ನಳಂದ ಯೂನಿವರ್ಸಿಟಿ, ಇದು 5th to 13th ಸೆಂಚುರಿವರೆಗೆ ಇರುತ್ತೆ ಈ ನಳಂದ ಯೂನಿವರ್ಸಿಟಿ. ರಾಜ್ಗರ್ ಬಿಹಾರಲ್ಲಿನ ಒಂದು ರಾಜ್ಗರ್ ಅನ್ನೋ ಒಂದು ಊರಲ್ಲಿರುತ್ತೆ. ದೆನ್ ಗುಪ್ತಾ ಎಂಪೈರ್
ಕುಮಾರಗುಪ್ತ ಕಿಂಗ್ ಆಗಿರ್ತಾನೆ. ಕುಮಾರಗುಪ್ತನ ಇನ್ನೊಂದು ಹೆಸರು ಏನಂದ್ರೆ ಶಕ್ರಾದಿತ್ಯ. ಸೊ ಇವನ ಒಂದು ಪೀರಿಯಡ್ ಅಲ್ಲಿ, ಸೊ ಡ್ಯೂರಿಂಗ್ ಹಿಸ್ ಪೀರಿಯಡ್ ದಿಸ್ ನಳಂದ ಯೂನಿವರ್ಸಿಟಿ ವಾಸ್ ಫೌಂಡ್ ಅಂಡ್ ಬುದ್ಧಿಸ್ಟ್ ವರ್ ಲರ್ನಿಂಗ್. ಬುದ್ಧಿಸ್ಟ್ ಸ್ಟೂಡೆಂಟ್ಸ್ ಆಗಿರ್ತಾರೆ, ಬೇರೆ ಧರ್ಮದವರು ಯಾರು ಇರಲ್ಲ. ದೆನ್ ತಕ್ಷಶಿಲಾದಲ್ಲಿ ಬುದ್ಧಿಸ್ಟ್ ಮತ್ತೆ ಇನ್ನೊಬ್ರು ಬ್ರಾಹ್ಮಣಸ್ ಇರ್ತಾರೆ. ಇದು ಫಸ್ಟ್ ಗ್ರೇಟ್ ರೆಸಿಡೆನ್ಷಿಯಲ್ ಅಂದ್ರೆ ವಸತಿ ಮತ್ತೆ ಊಟ ವಸತಿ ಎಲ್ಲ ಕೊಡ್ತಾರಲ್ಲ, ದಟ್ ಈಸ್ ರೆಸಿಡೆನ್ಷಿಯಲ್. ಓಕೆ, ಅಲ್ಲೇ ಉಳ್ಕೊಳ್ಳೋ ಅಂಥದ್ದು ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಆಗಿರುತ್ತೆ. ದೆನ್ ಇದರಲ್ಲಿ ಎಂಟ್ರೆನ್ಸ್ ಯಾವಾಗಿರುತ್ತೆ ಅಂದರೆ 20 years ಆದಮೇಲೆ ಸ್ಟೂಡೆಂಟ್ಸ್ ಗೆಟ್ ಎಂಟ್ರೆನ್ಸ್ ಆ್ಯಂಡ್ ಸೆಲೆಕ್ಷನ್ ಬೈ ಎಕ್ಸಾಮ್. ಒಂದು ಎಕ್ಸಾಮ್ನ ಮಾಡಿ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಅವರಿಗೆ. ಎಂಟ್ರೆನ್ಸ್ ಎಕ್ಸಾಮಿಂದ ಸೆಲೆಕ್ಟ್ ಮಾಡ್ಕೊತಾರೆ. ಸ್ಟೂಡೆಂಟ್ಸ್ನ ಇಲ್ಲಿ ಬಿಗ್ ಶೂಸ್ ಅಂತ ಕರೀತಾರೆ. ಸ್ಟೂಡೆಂಟ್ಸ್ ಆರ್ ರೆಫರ್ಡ್ ಆಸ್ ಬಿಗ್ ಶೂಸ್. ಶೀಲಭದ್ರ ವಾಸ್ ಚಾನ್ಸಲರ್ ಆಫ್ ನಳಂದ ಯೂನಿವರ್ಸಿಟಿ. ನಳಂದ ಯೂನಿವರ್ಸಿಟಿನಲ್ಲಿ ಕುಲಪತಿ ಆಗಿರ್ತಾರೆ ಮತ್ತೆ ಚಾನ್ಸಲರ್ ಕೂಡ ಇವರೇ ಆಗಿರ್ತಾರೆ. ದ್ವಾರ ಪಂಡಿತ ಇರ್ತಾರೆ, ಗೇಟ್ ಕೀಪರ್ ಅಂತ ಹೇಳ್ಬೋದು. ಆ್ಯಂಡ್ ಈ ಗೇಟ್ ಕೀಪರ್ ಶುಡ್ ಹ್ಯಾವ್ ಸಮ್ ಕ್ವಾಲಿಫಿಕೇಶನ್. ಗೇಟ್ ಕೀಪರ್ಗೂ ಸಹ ಕ್ವಾಲಿಫಿಕೇಶನ್ ಇರುತ್ತೆ. ಓಕೆ, ಟೀಚರ್ಸ್ ಥರಾನೇ. ಈ ನಳಂದ ಯೂನಿವರ್ಸಿಟಿ ಲೈಬ್ರರಿಗೆ ತುಂಬಾನೇ ಫೇಮಸ್ ಆಗಿರುತ್ತೆ ಆ್ಯಂಡ್ ಬಿಗ್ಗೆಸ್ಟ್ ಲೈಬ್ರರಿ ಅಂತಲೇ ಹೇಳ್ಬೋದು. 9 floors ಇರುತ್ತೆ, 3 parts ಆಗಿ ಡಿವೈಡ್ ಮಾಡಿರ್ತಾರೆ. ದೆನ್ ಆ 3 partsಗೆ ಒಂದೊಂದು ನೇಮ್ ಇರುತ್ತೆ. ರತ್ನ ಸಾಗರ, ರತ್ನ ದಾವಿ, ರತ್ನ ಎಂಜಕ್ ಅಂತ ಹೇಳಿ. ಟರ್ಕಿಶ್ ಇಂದ ಬಂದಂತಹ ಬಕ್ತಿಯಾ ಖಿಲ್ಜಿ ಅನ್ನೋನು ಈ ಒಂದು ಲೈಬ್ರರಿನ ಡೆಸ್ಟ್ರಾಯ್ ಮಾಡ್ತಾನೆ. 2010 ಆಕ್ಟ್ ಆಫ್ ಪಾರ್ಲಿಮೆಂಟ್ ಪ್ರಕಾರ ರೀಕನ್ಸ್ಟ್ರಕ್ಟ್ ಆಗುತ್ತೆ. ಅಬ್ದುಲ್ ಕಲಾಂ ಅವರು ಇದನ್ನ ರೆಕಮೆಂಡ್ ಮಾಡ್ತಾರೆ, ರೀಕನ್ಸ್ಟ್ರಕ್ಟ್ ಮಾಡ್ಬೇಕಂತ ಹೇಳಿ. ಸೊ ರೀಕನ್ಸ್ಟ್ರಕ್ಟ್ ಆದಮೇಲೆ ಚಾನ್ಸಲರ್ ಅಮರ್ತ್ಯ ಸೇನ್ ಆಗಿರ್ತಾರೆ. 2014 ರೀಸ್ಟಾರ್ಟ್ ಆಗುತ್ತೆ ಈ ಒಂದು ನಳಂದ ಯೂನಿವರ್ಸಿಟಿ. ಆ್ಯಂಡ್ 2016 ಇದಕ್ಕೆ ಯುನೆಸ್ಕೋದವರು ವರ್ಲ್ಡ್ ಹೆರಿಟೇಜ್ ಅಂತ ರೆಕಗ್ನೈಸ್ ಮಾಡ್ತಾರೆ. ಓಕೆ, ಗಿವನ್ ಅಸ್ ವರ್ಲ್ಡ್ ಹೆರಿಟೇಜ್. ನೆಕ್ಸ್ಟ್ ವಲ್ಲಭಾಯ್ ಯೂನಿವರ್ಸಿಟಿ. ಇದು ಗುಜರಾತಲ್ಲಿರೋ ಒಂದು ಭಾವನಗರ್ ಅನ್ನೋ ಒಂದು ಪ್ಲೇಸಲ್ಲಿ ಇದೆ. ವೆಸ್ಟ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಯೂನಿವರ್ಸಿಟಿ ಯಾವುದಂತ ಹೇಳಿದ್ರೆ ವಲ್ಲಭಾಯ್ ಯೂನಿವರ್ಸಿಟಿ. ಸೊ ಹಿಯರ್ ನಾರ್ತ್, ಸೌತ್, ವೆಸ್ಟ್, ಈಸ್ಟ್. ಓಕೆ, ಸೊ ಗುಜರಾತಲ್ಲಿ ಬರುತ್ತೆ, ನಿಮಗೆ ಈ ಪ್ಲೇಸಲ್ಲಿ ಬರುತ್ತೆ. ಓಕೆ, ವೆಸ್ಟ್ ಇಂಡಿಯಾದಲ್ಲಿ ಬರ್ತಕ್ಕಂಥ ಯೂನಿವರ್ಸಿಟಿ ಯಾವುದಂದ್ರೆ ವಲ್ಲಭಾಯ್ ಯೂನಿವರ್ಸಿಟಿ. ಭಟ್ಟಾಕರ ಮೈತ್ರೇಕ ಇದರ ಒಂದು ಫೌಂಡರ್ ಆಗಿರ್ತಾನೆ. ಹೂ ಇಸ್ ಅ ಫೌಂಡರ್ ಆಫ್ ವಲ್ಲಭಾಯ್ ಯೂನಿವರ್ಸಿಟಿ. ಫೌಂಡರ್ ಯಾರಂದ್ರೆ ಭಟ್ಟಾಕರ ಮೈತ್ರೇಕ. ಸ್ಕಾಲರ್ಸ್ ಯಾರ್ಯಾರು ಇರ್ತಾರಪ್ಪ ಈ ವಲ್ಲಭಾಯ್ ಯೂನಿವರ್ಸಿಟಿಲಿ ಅಂದ್ರೆ ಗುಣಮತಿ ಮತ್ತೆ ಶ್ರೀಮತಿ ಅಂತ ಇಬ್ರು ಇರ್ತಾರೆ. ದೆನ್ ವಿಕ್ರಮಶಿಲಾ ಯೂನಿವರ್ಸಿಟಿ. ವಿಕ್ರಮಶಿಲಾ ಯೂನಿವರ್ಸಿಟಿ ಬುದ್ಧಿಸ್ಟ್ ಸ್ಟೂಡೆಂಟ್ಸ್ ಇರ್ತಾರೆ. ನಾರ್ತನ್ ಯೂನಿವರ್ಸಿಟಿ. ಓಕೆ, ವೆಸ್ಟರ್ನ್ ಅಂತ ಹೇಳಿದ್ರೆ ವಲ್ಲಭಾಯ್ ಯೂನಿವರ್ಸಿಟಿ, ನಾರ್ತನ್ ಯೂನಿವರ್ಸಿಟಿ ಇಲ್ಲಿರುತ್ತೆ. ಓಕೆ, ನಾರ್ತನ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ವಿಕ್ರಮಶಿಲಾ ಯೂನಿವರ್ಸಿಟಿ, ವೆಸ್ಟರ್ನ್ ಯೂನಿವರ್ಸಿಟಿ ವಲ್ಲಭಾಯ್ ಯೂನಿವರ್ಸಿಟಿ. ಓಕೆ, ದೆನ್ ಧರ್ಮಪಾಲ್, ನಾರ್ತ್ ಇಂಡಿಯಾ, ಗಂಗಾ ರಿವರ್ ಹತ್ರ, ನಿಯರ್ ಗಂಗಾ ರಿವರ್ ಇಟ್ ವಾಸ್ ಫೌಂಡೆಡ್. ಮಹಸ್ತವೀರ್ ಚಾನ್ಸಲರ್. ಓಕೆ, ಈ ವಿಕ್ರಮಶೀಲ ಯೂನಿವರ್ಸಿಟಿನ ಚಾನ್ಸಲರ್ ಮಹಸ್ತವೀರ್. ನೆಕ್ಸ್ಟ್ ಉದಂತಿಪುರಿ ಯೂನಿವರ್ಸಿಟಿ. ಗೋಪಾಲ್ ಫಸ್ಟ್ ಅನ್ನೋರು ಎಸ್ಟಾಬ್ಲಿಷ್ ಮಾಡ್ತಾರೆ ಇನ್ ಬಿಹಾರ್. ಆ್ಯಂಡ್ ಬುದ್ಧಿಸಮ್, ಜೈನಿಸಮ್, ಹಿಂದೂಯಿಸಮ್ ಲರ್ನಿಂಗ್ ಈ ಮೂರನ್ನೂ ಸಹ ಅಲ್ಲಿ ಕಲಿಯೋದಕ್ಕೆ ಅವಕಾಶ ಇರುತ್ತೆ. ದೆನ್ ಅಗೇನ್ 1173 ಬಕ್ತಿಯಾ ಖಿಲ್ಜಿ ಅನ್ನೋನು ಇದನ್ನ ಡೆಸ್ಟ್ರಾಯ್ ಮಾಡ್ತಾನೆ. ಓಕೆ, ನೆಕ್ಸ್ಟ್ ಮೈಥಿಲಾ ಯೂನಿವರ್ಸಿಟಿ. ಡ್ಯೂರಿಂಗ್ ಉಪನಿಷದ್, ನೌ ಇನ್ ಬಿಹಾರ್. ಮೈಥಿಲಾ ಯೂನಿವರ್ಸಿಟಿ ಪ್ರೆಸೆಂಟ್ ಇನ್ ಬಿಹಾರ್. Brahmanis were learning there.
ಸ್ಟೂಡೆಂಟ್ಸ್ ಆಗಿರ್ತಾರೆ, ಬ್ರಾಹ್ಮಣಿಸ್. ಓಕೆ. ದೆನ್ ವಿದ್ಯಾಪತಿ ಜಯದೇವ್ ಸ್ಕಾಲರ್ಸ್. ಈ ಸ್ಕಾಲರ್ಸ್ನು ಸಹ ನೀವು ನೆನಪಲ್ಲಿ ಇಟ್ಕೊಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಸ್ಕಾಲರ್ಸ್ ಫೌಂಡರ್ ಇಯರ್. ಓಕೆ. ಜಗದಾಲ್ ಯೂನಿವರ್ಸಿಟಿ ರಾಜಾರಾಮ್ ಪಾಲ್ಕಿಂಗ್ ಇನ್ ಬಾಂಗ್ಲಾದೇಶಲ್ಲಿ ಇರ್ತಕ್ಕಂಥ ಒಂದು ಯೂನಿವರ್ಸಿಟಿ ಇದು. ದೆನ್ 100 years ಓಲ್ಡ್ ಯೂನಿವರ್ಸಿಟಿ. ಇಲ್ಲಿ ಟಿಬೆಟ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇದ್ರು. ದೆನ್ ವಿಭೂತಿ ಚಂದ್ರ ಮತ್ತೆ ಗಾನ್ಶೋಲ್ ವಿದ್ವಾನ್ ಆಗಿರ್ತಾರೆ. ಸಾಲೋತಗಿ ಯೂನಿವರ್ಸಿಟಿ ಹೈಯರ್ ಲರ್ನಿಂಗ್ ಸೆಂಟರ್ ಇನ್ ಕರ್ನಾಟಕ, ಸೌತ್ ಪಾರ್ಟಲ್ಲಿ ಇದ್ದಂತಹ ಒಂದು ಯೂನಿವರ್ಸಿಟಿ. ಸೊ ಇಲ್ಲಿ ರಾಷ್ಟ್ರಕೂಟ್ ಕಿಂಗ್ ಆಗಿರ್ತಾರೆ ಅದರಲ್ಲಿ, ಕೃಷ್ಣಾತ್ರಿ. ಬಿಜಾಪುರ ಇಂಡಿಯಾ ವಿಲೇಜ್ ಸಾಲೋತಗಿ, ಬಿಜಾಪುರ ಜಿಲ್ಲೆ ಮತ್ತೆ ಅಲ್ಲಿ ಒಂದು ಸಣ್ಣ ವಿಲೇಜ್ ಸಾಲೋತಗಿ, ಎಲ್ಲಿ ಸಾಲೋತಗಿ ಯೂನಿವರ್ಸಿಟಿ ಇರುತ್ತೆ. ನದಿಯಾ ಯೂನಿವರ್ಸಿಟಿ ವೆಸ್ಟ್ ಬೆಂಗಾಲ್ ಅಲ್ಲಿರೋದು. ಇದನ್ನ ಇಟ್ ವಾಸ್ ಆಲ್ಸೋ ಕಾಲ್ಡ್ ಅಸ್ ನವದ್ವೀಪ್ ಯೂನಿವರ್ಸಿಟಿ. ಹಿಂದೂ ಲರ್ನಿಂಗ್ ಸೆಂಟರ್ ಅಂತಾನು ಹೇಳ್ತಾರೆ. ಗಂಗಾ ಜಲಂಗಿ ರಿವರ್ ನಿಯರ್ ಅಲ್ಲಿ ಇರುತ್ತೆ. ದೆನ್ 3 ಸೆಂಟರ್ಸ್ ಇರುತ್ತೆ. 3 ಸೆಂಟರ್ಸ್ ವರ್ದೆ ನವದ್ವೀಪ್, ಶಾಂತಿಪುರ್, ಗೋಪಾಲ್ಪುರ್. Okay, so these are the 3 centers of Nadia University. Then Somapur University 12th century ನಲ್ಲಿರುತ್ತೆ. ಬಾಂಗ್ಲಾದೇಶ್ ಅಲ್ಲಿ ಬುದ್ಧಿಸ್ಟ್, ಜೈನ, ಹಿಂದೂ 3 ಸಹ ಕಲಿಯೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ಇದು ಕೂಡ ವರ್ಲ್ಡ್ ಹೆರಿಟೇಜ್, ರೆಕಗ್ನೈಸ್ಡ್ ಆಸ್ ಅ ವರ್ಲ್ಡ್ ಹೆರಿಟೇಜ್ ಬೈ ಯುನೆಸ್ಕೋ ಇನ್ 1985. ಉಜ್ಜೈನ್ ಯೂನಿವರ್ಸಿಟಿ ಮಧ್ಯಪ್ರದೇಶಲ್ಲಿರೋದು. ಇಲ್ಲಿ ಸಬ್ಜೆಕ್ಟ್ಸ್ ಯಾವ್ದಾವ್ದಿರುತ್ತೆ ಅಂದರೆ ಮ್ಯಾಥ್ಸ್ ಆ್ಯಂಡ್ ಆಸ್ಟ್ರೋನಮಿ. ಪುಷ್ಪಗಿರಿ ಯೂನಿವರ್ಸಿಟಿ ಒಡಿಸ್ಸಾ. ಕಳಿಂಗ ಸ್ಟಾರ್ಟೆಡ್ ಇನ್ 3rd century. ಎನ್ಐರಾಮ್ ಯೂನಿವರ್ಸಿಟಿ ತಮಿಳ್ನಾಡಲ್ಲಿರುತ್ತೆ. ಇಟ್ ಈಸ್ ಎ ಲರ್ನಿಂಗ್ ಸೆಂಟರ್. ಆ್ಯಂಡ್ ಬನಾರಸ್ ಯೂನಿವರ್ಸಿಟಿ 7th century. ಕಾಶಿ ವಿದ್ಯಾಪೀಠ್ ವಾರಣಾಸಿ ಉತ್ತರ ಪ್ರದೇಶ್. ದೆನ್ ನಾಗಾರ್ಜುನ ಕೊಂಡ್ ಯೂನಿವರ್ಸಿಟಿ ಆಂಧ್ರ ಪ್ರದೇಶ್. ಕಾಂಚೀಪುರಂ ಯೂನಿವರ್ಸಿಟಿ ಅಗೇನ್ ಇನ್ ತಮಿಳ್ನಾಡು. ಸೊ ನಾವು ಪ್ರೀ ಇಂಡಿಪೆಂಡೆನ್ಸ್ ಇಂಡಿಯಾದಲ್ಲಿ ಬ್ರಿಟಿಷ್ ಮಿಷನರೀಸ್ ಯಾವ್ಯಾವ್ದಿತ್ತು. ಫಸ್ಟಿಗೆ ಚಾರ್ಟರ್ ಆ್ಯಕ್ಟ್ ಇನ್ 1817, ಈಸ್ಟ್ ಇಂಡಿಯಾ ಕಂಪನಿ ಆ್ಯಕ್ಟ್ ಅಂತಲೂ ಹೇಳ್ತಾರೆ, ಆಲ್ಸೋ ಕಾಲ್ಡ್ ಅಸ್ ಈಸ್ಟ್ ಇಂಡಿಯಾ ಕಂಪನಿ ಆ್ಯಕ್ಟ್. ಎಜುಕೇಷನ್ ಸ್ಟಾರ್ಟೆಡ್ ಒಫಿಷಿಯಲಿ ಫಾರ್ ದ ಫಸ್ಟ್ ಟೈಮ್ ಡ್ಯೂರಿಂಗ್ ದಿಸ್ ಆ್ಯಕ್ಟ್. ಹಿಂದೂ ಕಾಲೇಜ್ ಕಲ್ಕತ್ತಾ. ದೆನ್ ರಾಜಾರಾಮ್ ಮೋಹನ ರಾಯ್ ಬ್ರಿಟಿಷರಿಗೆ ಒಂದು ಲೆಟರ್ನ ಬರೀತಾರೆ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ನ ಓಪನ್ ಮಾಡಬೇಕು ಇಂಡಿಯಾದಲ್ಲಿ ಅಂತ ಹೇಳಿ. ಸೊ ಹಿಂದೂ ಕಾಲೇಜ್ ಬಂದು ಇಂಡಿಯಾಸ್ ಫಸ್ಟ್ ಯೂನಿವರ್ಸಿಟಿ ಇನ್ ಡ್ಯೂರಿಂಗ್ ಪ್ರೀ ಇಂಡಿಪೆಂಡೆನ್ಸ್ ಇಂಡಿಯಾ. ಎಲ್ಫಿನ್ಸ್ಟೋನ್ 1823. ಇನ್ 1834 ಬಾಂಬೆನಲ್ಲಿ ಎಲ್ಫಿನ್ಸ್ಟೋನ್ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗುತ್ತೆ. ದೆನ್ ಇಟ್ ಮಾರ್ಕ್ಡ್ ದ ಬಿಗಿನಿಂಗ್ ಆಫ್ ಹೈಯರ್ ಎಜುಕೇಷನ್ ಸ್ಟಾರ್ಟ್ ಆಗೋದು ಇದರಿಂದ, ಎಲ್ಫಿನ್ಸ್ಟೋನ್ ಒಂದು ಆ್ಯಕ್ಟಿಂದ. ಮೆಕಾಲೆ ಮಿನಿಟ್. ಈ ಮೆಕಾಲೆ ಮಿನಿಟ್ ಇನ್ 1835 ಲಾರ್ಡ್ ವಿಲಿಯಂ ಬೆಂಟಿಕ್ ಆಫೀಸರ್ ಆಗಿರ್ತಾರೆ. ಇಂಟ್ರೊಡ್ಯೂಸ್ ಮೇನ್ ಏಮ್ ಏನಪ್ಪ ಅಂದರೆ ಮೆಕಾಲೆ ಮಿನಿಟ್ದು ಟು ಇಂಟ್ರೊಡ್ಯೂಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಇನ್ ಇಂಡಿಯಾ. Then infiltration theory, supremacy of English. A class of Indian in color and blood but were too English in taste and affiliation. ಈ ಒಂದು ಸ್ಟೇಟ್ಮೆಂಟ್ ಮೆಕಾಲೆ ಇಂದ ಬಂದಂಥದ್ದು. ದೆನ್ ಈ ಮೆಕಾಲೆ ಮಿನಿಟ್ ಪೀರಿಯಡಲ್ಲಿ ಅರೇಬಿಕ್ ಲ್ಯಾಂಗ್ವೇಜ್, ಸಾಂಸ್ಕ್ರಿತ್, ಪರ್ಷಿಯನ್ ಲ್ಯಾಂಗ್ವೇಜಸ್ನ ಇಗ್ನೋರ್ ಮಾಡ್ತಾರೆ ಅಥವಾ ರಿಜೆಕ್ಟ್ ಮಾಡ್ತಾರೆ. ಟು ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ಇಂಗ್ಲಿಷ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ದೆನ್ ವುಡ್ ಡಿಸ್ಪ್ಯಾಚ್ ಇನ್ 1854. ಚಾರ್ಲ್ಸ್ ವುಡ್ ಚಾನ್ಸಲರ್ ಆಗಿರ್ತಾರೆ ಅಥವಾ ಆಫೀಸರ್ ಆಗಿರ್ತಾರೆ ಇಲ್ಲಿ. ದೆನ್ ಮಾಗ್ನಾ ಕಾರ್ಟಾ ಆಫ್ ಇಂಗ್ಲಿಷ್ ಎಜುಕೇಷನ್ ಇನ್ ಇಂಡಿಯಾ ಅಂತಾನು ಹೇಳ್ಬೋದು, ವುಡ್ ಡಿಸ್ಪ್ಯಾಚ್ ಆಕ್ಟ್. ದೆನ್ 1857 ಅಲ್ಲಿ 3 ಓಲ್ಡ್ ಯೂನಿವರ್ಸಿಟೀಸ್ನ ಸ್ಟಾರ್ಟ್ ಮಾಡ್ತಾರೆ. ಯಾವ್ಯಾವ್ದಪ್ಪ ಅಂದರೆ ಕಲ್ಕತ್ತಾ ಯೂನಿವರ್ಸಿಟಿ, ಬಾಂಬೆ ಯೂನಿವರ್ಸಿಟಿ ಆ್ಯಂಡ್ ಮದ್ರಾಸ್ ಯೂನಿವರ್ಸಿಟಿ. ಇದು
ಲಂಡನ್ ಯೂನಿವರ್ಸಿಟಿನ ರೆಫರೆನ್ಸ್ ಆಗಿ ಇಟ್ಕೊಂಡು ಮಾಡೆಲ್ ಆಗಿ ಇಟ್ಕೊಂಡು ಬಿಲ್ಡ್ ಮಾಡೋವಂಥದ್ದು. ಇದು ಏನಪ್ಪಾ ಅಂದ್ರೆ ವುಡ್ ಡಿಸ್ಪ್ಯಾಚ್ದು ಟು ಸ್ಪ್ರೆಡ್ ವೆಸ್ಟರ್ನ್ ಫಿಲಾಸಫಿನ ಸ್ಪ್ರೆಡ್ ಮಾಡೋದಾಗಿರುತ್ತೆ. ಹಂಟರ್ ಕಮಿಷನ್ 1882-83, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇಂಡಿಯನ್ ಎಜುಕೇಶನ್ ಕಮಿಷನ್. ದೆನ್ ಒಕೇಶನಲ್ ಎಜುಕೇಶನ್ ಸ್ಟಾರ್ಟ್ ಮಾಡಬೇಕು ಅನ್ನೋದು ಇದರ ಒಂದು ಆಗಿರುತ್ತೆ, ಉದ್ದೇಶ ಆಗಿರುತ್ತೆ. ರೆಕಮೆಂಡೇಶನ್ಸ್ ಏನೇನು ರೆಕಮೆಂಡ್ ಮಾಡ್ತಾರೆ ಅಂದರೆ ಪ್ರೈಮರಿ ಮತ್ತು ಸೆಕೆಂಡರಿ ಸ್ಕೂಲ್ಸ್ನ ಸಪ್ರೇಟ್ ಆಗಿ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ರೆಕಮೆಂಡ್ ಮಾಡ್ತಾರೆ. ಮತ್ತು ಪಂಜಾಬ್ ಯೂನಿವರ್ಸಿಟಿ ಸ್ಟಾರ್ಟ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಾರೆ. ಇಟ್ ವಾಸ್ ಸ್ಟಾರ್ಟೆಡ್ ಇನ್ 1882 ಆ್ಯಂಡ್ ಅಲಹಾಬಾದ್ ಯೂನಿವರ್ಸಿಟಿ ಕೂಡ recommended by this Hunter Commission. Then Indian University Commission 1902, it is also called Rayleigh Commission ಅಂತನೂ ಕರೀತಾರೆ. Then Lord Curzon appointed Thomas Rayleigh as a chairman. ಇದ್ರ chairman ಥಾಮಸ್ ರೇಲಿಗ್ ಆಗಿರ್ತಾರೆ. Then Indian University Act passed in 1904. ಈ ಒಂದು ಇಂಡಿಯನ್ ಯೂನಿವರ್ಸಿಟಿ ಕಮಿಷನ್ ಅಲ್ಲಿ ಇಂಡಿಯನ್ ಯೂನಿವರ್ಸಿಟಿ ಆಕ್ಟ್ ನ ಪಾಸ್ ಮಾಡ್ತಾರೆ 1904 ಅಲ್ಲಿ. ಸ್ಕೂಲ್ಸ್ ಆರ್ ಅಂಡರ್ ದಿ ಕಂಟ್ರೋಲ್ ಆಫ್, ಅಕಾರ್ಡಿಂಗ್ ಟು ದಟ್ ಆಕ್ಟ್ ಸ್ಕೂಲ್ಸ್ ಯೂನಿವರ್ಸಿಟೀಸ್ ನ ಒಂದು ಕಂಟ್ರೋಲ್ ಅಲ್ಲಿ ಇರುತ್ತೆ. ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಶನ್ 1905 to 1906, ಇದು ರವೀಂದ್ರನಾಥ್ ಟ್ಯಾಗೋರ್ ಇರ್ತಾರೆ. ದೆನ್ ಶಾಂತಿನಿಕೇತನ್ ಇವರು ಒಂದು ಸ್ಟಾರ್ಟ್ ಮಾಡಿದಂಥ ಒಂದು ಸ್ಕೂಲು ಇನ್ 1901 ಇನ್ ಬೆಂಗಾಲ್. ಓಕೆ. ವಿಶ್ವಭಾರತಿ ಯೂನಿವರ್ಸಿಟಿ 1921, ಈ ರವೀಂದ್ರನಾಥ್ ಟ್ಯಾಗೋರ್ ಅವರು ಬರೆದಂತಹ ಒಂದು ಬುಕ್ಕಿಗೆ, ದಟ್ ಈಸ್ ಗೀತಾಂಜಲಿ ಅನ್ನೋ ಒಂದು ಬುಕ್ಗೆ he got ನೊಬೆಲ್ ಪ್ರೈಸ್ ಸಿಗುತ್ತೆ ಅವರಿಗೆ. ಕಲ್ಕತ್ತಾ ಯೂನಿವರ್ಸಿಟಿ ಕಮಿಷನ್ 1970. ಓಕೆ, ಇದನ್ನ ಸ್ಯಾಡ್ಲರ್ ಕಮಿಷನ್ ಅಂತಾನೂ ಕರೀತಾರೆ. ಬಿಕಾಸ್ ಸ್ಯಾಡ್ಲರ್ ಇಟ್ ಈಸ್ ಅ ನೇಮ್ ಹೂ ವಾಸ್ ಅ ಚೇರ್ಮನ್ ಆಫ್ ದಿಸ್ ಕಮಿಷನ್. ಸ್ಯಾಡ್ಲರ್ ಅನ್ನೋನು ಚೇರ್ಮನ್ ಆಗಿರ್ತಾನೆ ಈ ಒಂದು ಕಮಿಷನ್ ಅಲ್ಲಿ, ಅದಕ್ಕೆ ಸ್ಯಾಡ್ಲರ್ ಕಮಿಷನ್ ಅಂತಾನೂ ಕರೀತಾರೆ. ಸೊ ಇಟ್ ರೆಕಮೆಂಡ್ ಸ್ಟಾರ್ಟ್ ಕೇಬ್ ಅಂದ್ರೆ ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಶನ್. 1923 ಡಿಸಾಲ್ವ್ಡ್, ಕ್ಯಾನ್ಸಲ್ ಮಾಡಿ ಇದು ಮತ್ತೆ ಸ್ಟಾರ್ಟ್ ಆಗುತ್ತೆ. ಕ್ಯಾನ್ಸಲ್ ಆದಂತಹ ಕೇಪ್ ಮತ್ತೆ ಸ್ಟಾರ್ಟ್ ಆಗುತ್ತೆ ಇನ್ 1935 ಅಲ್ಲಿ. 1935 ಅಲ್ಲಿ ರೀಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಮೋರ್ಲೆ ಮಿಂಟೋ ರಿಫಾರ್ಮ್ಸ್ 1919. ಡಯಾರ್ಕಿ ಸಿಸ್ಟಮ್ ಸ್ಟಾರ್ಟ್ ಆಗೋದು ಈ ಮೋರ್ಲೆ ಮಿಂಟೋ ರಿಫಾರ್ಮ್ಸ್ ಅಲ್ಲೇ. IUB ಅಂದ್ರೆ ಇಂಟರ್ ಯೂನಿವರ್ಸಿಟಿ ಬೋರ್ಡ್ 1925 ಅಲ್ಲಿ ಸ್ಟಾರ್ಟ್ ಆಗೋದು. ಅಸೋಸಿಯೇಷನ್ ಆಫ್ ಇಂಡಿಯನ್ ಯೂನಿವರ್ಸಿಟಿ, IUB ಮತ್ತೆ ಇಂಡಿಯನ್ ಯೂನಿವರ್ಸಿಟಿ ಅಸೋಸಿಯೇಷನ್ ಅಲ್ಲಿ ವೀಕ್ಲಿ ಮ್ಯಾಗಝಿನ್ಸ್ನ ಪಬ್ಲಿಷ್ ಮಾಡ್ತಾರೆ. ಆ ವೀಕ್ಲಿ ಮ್ಯಾಗಝಿನ್ಸ್ ಅಲ್ಲಿ ಏನಿರುತ್ತೆ ಅಂದರೆ ವೇಕೆನ್ಸಿ ಇರುತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ದು ಆಲ್ ಓವರ್ ಇಂಡಿಯಾ. ಎಲ್ಲಿ ವೇಕೆನ್ಸಿ ಇದೆಯೋ ಅದನ್ನು ಪಬ್ಲಿಷ್ ಮಾಡ್ತಾ ಇರ್ತಾರೆ. ಮತ್ತು ಯೂನಿವರ್ಸಿಟಿ ನ್ಯೂಸ್ನ ಪಬ್ಲಿಷ್ ಮಾಡ್ತಾ ಇರ್ತಾರೆ ಫ್ರಮ್ ದಿಸ್ IUB ಇಂಟರ್ ಯೂನಿವರ್ಸಿಟಿ ಬೋರ್ಡಲ್ಲಿ. ಹಾರ್ಟೋ ಕಮಿಷನ್ 1929 ಇಟ್ ವಾಸ್ ಸ್ಟಾರ್ಟೆಡ್. ಡೈವರ್ಸಿಫೈಡ್ ಕರಿಕ್ಯುಲಮ್ ಇನ್ ಸ್ಕೂಲ್ಸ್, ಬೇರೆ ಬೇರೆ ಕರಿಕ್ಯುಲಮ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದು ಇವರ ರೆಕಮೆಂಡೇಶನ್ ಆಗಿರುತ್ತೆ. ದೆನ್ ಸಪ್ರೂ ಕಮಿಟಿ 1934, ಇದ್ರ ಮೇನ್ ಏಮ್ ಏನಪ್ಪ ಅಂದರೆ ಟು ಸ್ಟಾರ್ಟ್ ಒಕೇಶನಲ್ ಎಜುಕೇಶನ್ನ ಸ್ಟಾರ್ಟ್ ಮಾಡೋದಾಗಿರುತ್ತೆ. ನೆಕ್ಸ್ಟ್ ಅಬೌಟ್ ವುಡ್ ರಿಪೋರ್ಟ್ 1937, ರೆಕಮೆಂಡ್ ಟು ಸ್ಟಾರ್ಟ್ ಒಕೇಶನಲ್ ಎಜುಕೇಶನ್. ಪಾಲಿಟೆಕ್ನಿಕ್ ಆ್ಯಂಡ್ ಅಗ್ರಿಕಲ್ಚರ್ ಕಾಲೇಜ್ ವರ್ ಸ್ಟಾರ್ಟೆಡ್. ಓಕೆ, ಇದ್ರ ರೆಕಮೆಂಡೇಶನ್ ಏನಾಗಿರುತ್ತೆ ಅಂದರೆ ಒಕೇಶನಲ್ ಎಜುಕೇಶನ್ನು ಮತ್ತು ಪಾಲಿಟೆಕ್ನಿಕ್ ಕಾಲೇಜಸ್, ಅಗ್ರಿಕಲ್ಚರಲ್ ಕಾಲೇಜಸ್ನ ಸ್ಟಾರ್ಟ್ ಮಾಡೋದಾಗಿದೆ. ವಾರ್ಧಾ ಸ್ಕೀಮ್ 1937 ಅಲ್ಲಿ, ಇದು ಮಹಾರಾಷ್ಟ್ರದಲ್ಲಿರೋದು, ಸ್ಟಾರ್ಟ್ ಆಗಿದ್ದು. ಪ್ರೆಸಿಡೆಂಟ್ ಬಂದು ಜಾಕಿರ್ ಹುಸೇನ್. ಈ ವಾರ್ಧಾ ಸ್ಕೀಮ್ ಯಾವ ಒಂದು ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ ಅಂದರೆ ಗಾಂಧೀಜಿ ಪ್ರಿನ್ಸಿಪಲ್ಸ್. ಓಕೆ, ಗಾಂಧೀಜಿ ಪ್ರಿನ್ಸಿಪಲ್ ಏನಿರುತ್ತೆ, ಆಕ್ಟಿವಿಟಿ ಬೇಸ್ಡ್ ಎಜುಕೇಷನ್ ಇರುತ್ತೆ ಮತ್ತು ಒಕೇಶನಲ್ ಎಜುಕೇಷನ್ ಆಗಿರುತ್ತೆ. ಸೊ ಈ ಒಂದು ಪ್ರಿನ್ಸಿಪಲ್ನ ಇಟ್ಕೊಂಡು ಇದು ಸ್ಟಾರ್ಟ್ ಆಗುತ್ತೆ ವಾರ್ಧಾ ಸ್ಕೀಮ್.